ಡಾಕ್ಟ್ರಮ್ಮ, ಇವಳು ನನ್ನ ದೊಡ್ಡ ಮಗಳು ಮುತ್ತುಲಕ್ಷ್ಮಿ, ಇಲ್ಲೇ ತಾನೇ ಹುಟ್ಟಿದ್ದು. ಇದು ನನ್ನ ಎರಡನೇ ಮಗಳು ರಾಮಲಕ್ಷ್ಮಿ, ಇವಳು ಕೂಡ ಇಲ್ಲೇ ತಾನೇ ಹುಟ್ಟಿದ್ದು. ಮತ್ತೆ ನೋಡಿ ಇಲ್ಲಿ ಅನಂತಲಕ್ಷ್ಮಿ, ಅವಳು ಕೂಡ ನಮ್ಮ ಆಸ್ಪತ್ರೆಯಲ್ಲೇ ಹುಟ್ಟಿದ್ದು. ಇದು ನಿಮ್ 4ನೇ ಮಗಳು ಅಷ್ಟಲಕ್ಷ್ಮಿ, ಅವಳು ಕೂಡ ಇಲ್ಲೇ ಹುಟ್ಟಿದ್ದು. ಇವಾಗ ಏನ್ ಹೇಳ್ಬೇಕು ಅಂತಿದ್ದೀರಾ? ಅದು ಮೇಡಮ್, ಈ ಸರಿ ಒಂದು ಮರಿ ಮುತ್ತಯ್ಯ ಭೂಮಿಗೆ ಬರೋ ತರ ನೋಡಿ ಮೇಡಮ್. ಮುತ್ತಯ್ಯ, ನಿಂಗೆ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಅರ್ಲಿ ಮ್ಯಾರೇಜ್, ಅರ್ಲಿ ಡೆಲಿವರೀಸಿಂದ ನಿನ್ನ ಹೆಂಡತಿ ಆರೋಗ್ಯ ತುಂಬಾನೇ ಕ್ಷೀಣವಾಗಿದೆ. ಅವರು ಮತ್ತೊಂದ್ಸಲ ಪ್ರೆಗ್ನೆಂಟ್ ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ನನಗೆ ಒಬ್ಬ ವಾರಸ್ದಾರ ಬೇಕು. ಇವಳಿದ್ರೆ ಎಷ್ಟು, ಹೋದ್ರೆ ಎಷ್ಟು. ನಿನಗೆ ಎಷ್ಟು ಹೇಳಿದ್ರು ಕೇಳಿ. ನಿಮ್ ವೈದ್ಯ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಮೇಡಮ್. ಮಿಸ್ಟರ್ ಮುತ್ತಯ್ಯ, ನೀವು ಒಬ್ರು ಡಾಕ್ಟರ್ ಹತ್ರ ಮಾತಾಡೋ ಮಾತಾ ಇದು? ಓಹೋ, ಈ ಪ್ರಪಂಚದಲ್ಲಿ ನೀವೊಬ್ಬರೇ ಡಾಕ್ಟರ್ ಅಂತ ಅನ್ಕೋಬೇಡಿ. ನನಗೂ ತುಂಬಾ ಜನ ಡಾಕ್ಟರ್ ಗೊತ್ತು. ನಡಿ ಹೋಗೋಣ. ನಿಮ್ಮ ಅಪ್ಪನ್ ಕರಿಯಮ್ಮ. ನನಗೆ ಗೊತ್ತು ಡಾಕ್ಟ್ರಮ್ಮ, ನಾನು ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಭಯ ನಿಮ್ಗೆ. ಹೇಳಿ, ಮಾತ್ರೆ ಕೊಡ್ತೀರಾ, ಇಂಜೆಕ್ಷನ್ ಕೊಡ್ತೀರಾ, ಆಪರೇಷನ್ ಮಾಡ್ತೀರಾ? ಹೇಳಿ. ಆಪರೇಷನ್ನೇ ಮಾಡ್ತೀನಿ, ನಡೀರಿ. ಒಳಗಡೆ ಹೋಗಿ. ಸಕ್ಸಸ್. ಅಮ್ಮ, ಏ ಡಾಕ್ಟ್ರಮ್ಮ, ಎಂತ ಕೆಲಸ ಮಾಡ್ಬಿಟ್ಟಿಯೇ? ನನಗೆ ಮಕ್ಕಳಾಗ್ದಿರಂಗ್ ಮಾಡ್ಬಿಟ್ಯಾ? ನಿಮ್ಮ ಹಾಸ್ಪಿಟ್ಲ್ ನಾನು ಮುಚ್ಚಿಲ್ಲ ಅಂದ್ರೆ